ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದು ಸತ್ಯ? you've gone out of your mind. ನೀನ್ ಭ್ರಮೆ ಎಲ್ಲ. ನೀನೇನಾದ್ರೂ ಸ್ಲೋ ಪಾಯ್ಸನ್ ಕೊಟ್ಟು ನಮ್ಮಪ್ಪನ ಕೊಲ್ಲಕ್ ಪ್ರಯತ್ನ ಪಟ್ಟಿರ್ಲಿಲ್ಲ ಅಂದಿದ್ರೆ ಆ ಕಾವೇರಿ ಅನ್ನೋ ಕ್ಯಾರೆಕ್ಟರ್ ನಮ್ ಲೈಫಲ್ಲಿ ಬರ್ತಾನೆ ಇರ್ಲಿಲ್ಲ. ಇದೆಲ್ಲ ಆಗೋದಕ್ಕೆ ಅವಳು ನಮ್ ಲೈಫಲ್ಲಿ ಬರೋದಕ್ಕೆ ನೀನೇ ಕಾರಣ. ಏನ್ ಹೇಳ್ತಾ ಇದ್ಯಾ? ಎಸ್, ಆ ಕಾವೇರಿ ಮದ್ವೆ ನಿಂತಿದ್ದು ಅವಳ ಜಾತಕದಲ್ಲಿರೋ ದೋಷದಿಂದ. ಅವಳ ದೋಷದ ಪ್ರಕಾರ ಯಾರನ್ನೇ ಅವಳ ಮದ್ವೆ ಆದ್ರೂ ಕೆಲವೇ ವರ್ಷಗಳಲ್ಲಿ ಅವರು ಸತ್ತು ಹೋಗ್ತಾರೆ. ಅದೇ ಸಮಯದಲ್ಲಿ ಅಪ್ಪ ಎನಿವೇಸ್ ನಾನು ಸಾಯ್ತಾ ಇದ್ದೀನಿ, ಹಾಗಾಗಿ ಈ ಕಾವೇರಿಗೊಂದು ಲೈಫ್ ಕೊಟ್ಟ ಹಾಗಾಗತ್ತೆ, ನಮ್ಮ ಮನೆ ಕಂಪನಿಗೆ ಒಬ್ಳು ಯಜಮಾನಿ ಸಿಗ್ತಾಳೆ, ಜವಾಬ್ದಾರಿನ ನೋಡ್ಕೊಂಡು ಹೋಗ್ತಾಳೆ ಅಂತ ಮದ್ವೆ ಆದ್ರು. ಯಾಕಂದ್ರೆ ನೀನು ತೇಜು, ಮಲ್ಲಿಕಾ, ಪ್ರೀತು ಯಾರಿಗೂ ಈ ಕಂಪನಿ ನಡೆಸೋ ಅರ್ಹತೆ ಇಲ್ಲ ಅಂತ ಅಪ್ಪನ್ಗನ್ಸೋ ಹಾಗೆ ಮಾಡಿದಿಕ್ಕೆ. ನಾನು ನೀನು ಯಾಕೆ ಬೇಡ ಅಂತ ಅಪ್ಪನ್ಗನ್ನಿಸ್ತೋ ಅದ್ ನನಗೆ ಗೊತ್ತಿಲ್ಲ. ಅದಕ್ಕೆ ಅಪ್ಪ ಈ ಮನೆಯವ್ರ ಸವಾಸನೆ ಬೇಡ ಅಂತ ಆ 3ನೇವಳು ಕಾವೇರಿಗೆ ಮದ್ವೆ ಕರ್ಕೊಂಡ್ ಬಂದು ಈ ಮನೆಗೆ ಕಂಪನಿಗೆ ಯಜಮಾನಿಯಾಗಿ ಮಾಡಿದ್ರು. ನೀನೇನಾದ್ರೂ ಸ್ಲೋ ಪಾಯ್ಸನ್ ಕೊಡ್ತೆ ಹೋಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಬೇರೇನಾದ್ರೂ ಮಾಡಿ ಈ ಅಧಿಕಾರನ ನಮ್ ಕೈಗೆ ತಗೊಳ್ಬಹುದಾಗಿತ್ತು. ನಿನಗಿದೆಲ್ಲ ತಲೆನಲ್ಲಿದೆ ಅಂತ ನನ್ನ ಹತ್ರ ಶೇರ್ ಮಾಡ್ಕೋಬೋದಿತ್ತಲ್ಲ ಪ್ರಬಲ. ನಿನಗೇನ್ ಸರಿ ಅನ್ನಿಸ್ತೋ ಅದನ್ನ ಮಾಡ್ದೆ, ನನ್ನನ್ನು ಹಾಳು ಮಾಡ್ದೆ. ಈಗ್ಲೂ ಹೇಳ್ತಾ ಇದ್ದೀನಿ, ಅಪ್ಪನಿಗೆ ಏನು ಆಗದೆ ಗುಣಮುಖರಾಗಿ ಚೆನ್ನಾಗಿ ಹೊರಗಡೆ ಬಂದ್ರೆ ಸರಿ. ನೀನ್ ಕೊಟ್ಟಿರೋ ಸ್ಲೋ ಪಾಯ್ಸನ್ ಇಂದ ಏನಾದ್ರೂ ಆದ್ರೆ ನಾನ್ ನಿನಗ್ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಎನಿವೆ, ಏನ್ ಮಾಡ್ಬೇಕು, ನಿನ್ನಿಲ್ಲಿಂದ ಹೊರಗಡೆ ಹೇಗೆ ಕರ್ಕೊಂಡು ಬರ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ಮತ್ತೆ ಏನಾದ್ರೂ ಕಿತಾಪತಿ ಮಾಡ್ಬೇಡ, ಸುಮ್ಮನೆ ಇದ್ಬಿಟ್ರೆ ಸರಿ. ಅಂದ್ರೆ ನಾನು ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಮಾವ ಕಾವೇರಿನ ಮದುವೆ ಆದ್ರ, ಎಲ್ಲರ ಮೇಲೆ ನಂಬಿಕೆ ಕಳ್ಕೊಂಡ ಕಾರಣಕ್ಕೆ ಅವರು ಕಾವೇರಿನ ಯಜಮಾನಿ ಮಾಡಿದ್ರ. ಛೇ, ಮಲ್ಲಿಕಾ, ಈಗ ಅಪ್ಪನ ಹತ್ರ ಹೋಗಿ ಏನ್ ಮಾತಾಡ್ತೀಯಾ, ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ, ಏನ್ ಮಾತಾಡ್ತೀನಿ ಅಂತ ಈಗ್ಲೇ ಹೇಳ್ಬಿಟ್ರೆ ಮಜಾ ಇರಲ್ಲ. ಹೇಗೂ ನನ್ ಜೊತೆ ಇರ್ತೀರಲ್ವಾ, ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ಈ ಮಲ್ಲಿಕಾ ದೊಡ್ಡದಾಗಿ ಚಕ್ರವ್ಯೂಹ ಹೆಣ್ದಿದ್ದಾಳೆ. ಇಲ್ಲಿರೋರು ಎಲ್ರೂ ಅಭಿಮನ್ಯುಗಳೇ. ಎಲ್ರೂ ಸಂಸಾರ, ಆಸೆ, ಗರ್ವ, ದುರಾಸೆ ಅನ್ನೋ ನ್ಯಾಯ, ಸರಿ, ತಪ್ಪು ಅನ್ನೋ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾರೆ. ಅವ್ರು ಒದ್ದಾಡುವಾಗ ನಾವು ಹೊರಗಡೆಯಿಂದ ಶಕುನಿ ಆಗಬಹುದು. ಶಕುನಿ ಮೋಸದಿಂದ ಪಗಡೆ ಆಟದಲ್ಲಿ ಗೆದ್ದ, ಆದ್ರೆ ಕುರುಕ್ಷೇತ್ರದಲ್ಲಿ ಗೆಲ್ಲಕ್ಕಾಗ್ಲಿಲ್ಲ, ಸತ್ತ. ಅರ್ಥ ಆಯ್ತು? ಬನ್ನಿ, ನೀನು ಕೆಲಸ ಮುಂದುವರ್ಸು. ಮಾವ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀವಿಬ್ರು ಹತ್ರ ಬಂದಾಗಲೇ ಅನ್ಕೊಂಡೆ ನಿಮ್ಗೇನೋ ಮಾತಾಡಕ್ಕಿದೆ ಅಂತ. ಏನಂತ ಹೇಳಿ? ಮಾವ, ಈ ರೀತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆ ಕಾವೇರಿ ನಿಮ್ ಜೊತೆ ಒಂಥರ ನಡ್ಕೊಳ್ತಾಳೆ, ನಮ್ ಜೊತೆ ಒಂಥರ ನಡ್ಕೊಳ್ತಾಳೆ. ನೀವು ಹೇಳೋ ಹಾಗೆ ನನ್ಗೆ ಯಾವತ್ತೂ ಅನ್ಸಿಲ್ವಲ್ಲ. ನಾವು ಹೇಳೋದನ್ನ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗನ್ಸುತ್ತೆ. ಪ್ರಬಲ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದು ನನಗೆ ಆಕ್ಸಿಡೆಂಟ್ ಮಾಡಿಸಿದಕ್ಕೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ತಾನೇ ನಿಮ್ಗೆ ಹೇಳಿದ್ದು? ಹೌದು. ಆದ್ರೆ ಅವ್ರ ಮನೆಯಲ್ಲಿ ಅವ್ರ ಅಮ್ಮನ ಹತ್ರ ಪ್ರಬಲ ಅವರು ಆಫೀಸ್ನಲ್ಲಿ ಫ್ರಾಡ್ ಕೇಸ್ ಮಾಡಿ ಸಿಕ್ಕಾಕೊಂಡಿದ್ದಾರೆ, ಅದಕ್ಕೆ ಅವರನ್ನ ಅರೆಸ್ಟ್ ಮಾಡಿಸಿದ್ದೀನಿ ಅಂತ ಹೇಳಿದಾಳೆ. ಮಾವ, ಇದಕ್ಕೇನ್ ಹೇಳ್ತೀರಾ? ಅವ್ರಮ್ಮ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿರ್ಬೋದು. ಹಾಗ್ ಮ್ಯಾನೇಜ್ ಮಾಡೋದಕ್ಕೆ ಅಂತ ಒಬ್ಬೊಬ್ರ ಹತ್ರ ಒಂದೊಂದು ಹೇಳ್ತಾ ಇದ್ರೆ ಅದ್ ಹೇಗ್ ಸರಿ ಆಗುತ್ತೆ? ನೋಡು, ಸರಿ ತಪ್ಪು ಅನ್ನೋದಕ್ಕಿಂತ ಕಾವೇರಿ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಅದೇನು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಕಾವೇರಿ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಕಾವೇರಿ ಇಸ್ ರೈಟ್, ಶಿ ಇಸ್ ಆಲ್ವೇಸ್ ರೈಟ್. ಸೂಪರ್, ಫ್ಯಾಂಟಾಸ್ಟಿಕ್. ಕಾವೇರಿ ಕಾವೇರಿ ಕಾವೇರಿ.
ನಿಮಗೆ ನಮ್ ಎಲ್ಲರಿಗಿಂತ ಕಾವೇರಿನೇ ಇಂಪಾರ್ಟೆಂಟ್ ಅಂತ ಗೊತ್ತಿತ್ತು. ಆದ್ರೆ ನಿಮ್ಮನ್ನ ಮೀರಿಸಿ ನಿಮ್ಮನ್ನೇ ಮರ್ಸೋ ಅಷ್ಟು ನಿಮ್ಮನ್ನ ಆವರಿಸ್ಕೊಂಡಿದ್ದಾಳೆ ಅನ್ನೋದು ಇವತ್ತೇ ಗೊತ್ತಾಯ್ತು. ಎಲ್ಲಿ ಹೋಗಿ ಅದೇನ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಕೊಂಡು ಬಂದಿದ್ದಾಳೋ ಏನೋ. ಕಾತಿ